ಕುದು ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ಸುದ್ದಿ ಮಿತ್ರ ಕುದೂರು ಮಹೇಶ್. ಮಾಗಡಿ ತಾಲೂಕು ತಿಪ್ಪಸಂದ್ರ ಹೋಬಳಿ ಹುಳ್ಳೇನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗ್ರಾಮಗಳಿಗೆ ಶಾಸಕರಾದ ಎ ಮಂಜುನಾಥ್ ರವರು ಭೇಟಿ ನೀಡಿ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಚಾಲನೆ ನೀಡಿದರು. ಹುಳ್ಳೇನಹಳ್ಳಿ ಗ್ರಾಮದಲ್ಲಿ ನೂತನವಾಗಿ ನಿರ್ಮಾಣವಾಗಿರುವಂತಹ ಪಶು ಚಿಕಿತ್ಸಾಲಯ ಕಟ್ಟಡ, ಹುಳ್ಳೇನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗ್ರಾಮಗಳ ರಸ್ತೆ ಅಭಿವೃದ್ಧಿ ಕಾಮಗಾರಿಗಳಿಗೆ ಶಾಸಕರಾದ ಎ ಮಂಜುನಾಥ್ ರವರು ಗುರುವಾರ ಶಂಕುಸ್ಥಾಪನೆ ನೆರವೇರಿಸಿದರು. ಇನ್ನು ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಚಾಲನೆ ನೀಡಲು ಗ್ರಾಮಕ್ಕಾಗಮಿಸಿದ್ದ ಶಾಸಕರಾದ ಎ ಮಂಜುನಾಥ್ ರವರಿಗೆ ಗ್ರಾಮದ ಮಹಿಳೆಯರು ಆರತಿಯನ್ನ ಬೆಳಗಿ ಶಾಸಕರನ್ನ ಬರಮಾಡಿಕೊಂಡರು. ಇನ್ನು ಇದೇ ಸಂದರ್ಭದಲ್ಲಿ ಶಾಸಕರಾದ ಎ ಮಂಜುನಾಥ್ ರವರು ಹುಳ್ಳೇನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗ್ರಾಮಗಳ ಮನೆ ಮನೆಗೆ ಭೇಟಿ ನೀಡಿ ಸಾರ್ವಜನಿಕರ ಕುಂದುಕೊರತೆಗಳ ಬಗ್ಗೆ ವಿಚಾರಿಸಿದರು. ಈ ದಿವಸ ಹುಳ್ಳೇನಹಳ್ಳಿ ಗ್ರಾಮ ಪಂಚಾಯಿತಿಯ ವ್ಯಾಪ್ತಿಯಲ್ಲಿ ಪ್ರತಿ ಮನೆ ಮನೆಗೆ ತೆರಳಿ ಆ ಗ್ರಾಮದ ಸಮಸ್ಯೆಗಳನ್ನು ಕೇಳೋದ್ರ ಜೊತೆಯಲ್ಲಿ ಇರ್ತಕ್ಕಂಥ ಸಮಸ್ಯೆಗಳಿಗೆ ಸೂಕ್ತ ಪರಿಹಾರವನ್ನು ಹುಡುಕುವಂಥ ಕೆಲಸವನ್ನು ಮಾಡ್ತಾಯಿದ್ದೀವಿ. ನಮ್ಮ ಎಲ್ಲ ಚುನಾಯಿತ ಪ್ರತಿನಿಧಿಗಳು, ನಮ್ಮ ಪಕ್ಷದ ಅಧ್ಯಕ್ಷರು, ಎಲ್ಲ ಪದಾಧಿಕಾರಿಗಳು, ನಮ್ಮ ಮುಖಂಡರುಗಳೆಲ್ಲ ನಾವೆಲ್ಲ ಇವತ್ತು ಈ ಪ್ರವಾಸದಲ್ಲಿ ಭಾಗಿಯಾಗಿದ್ದಾರೆ. ಗ್ರಾಮ ಪಂಚಾಯಿತಿ ಅಧ್ಯಕ್ಷರು, ಎಲ್ಲ ಗೌರವಾನ್ವಿತ ಸದಸ್ಯರುಗಳು, ಉಪಾಧ್ಯಕ್ಷರುಗಳೆಲ್ಲ ಕೂಡ ನಮ್ಮ ಜೊತೆ ಸಹಕಾರವನ್ನು ನೀಡ್ತಾ ಇದ್ದಾರೆ. ಅಧಿಕಾರಿಗಳು ಕೂಡ, ತಾಲೂಕು ಮಟ್ಟದ ಅಧಿಕಾರಿಗಳು, ಈ ವ್ಯಾಪ್ತಿಯ ಎಲ್ಲ ಅಧಿಕಾರಿಗಳು ಕೂಡ, ಎಲ್ಲ ಇಲಾಖೆ ಅಧಿಕಾರಿಗಳು ಕೂಡ ನಮ್ಮ ಜೊತೆ ಸಹಕಾರವನ್ನು ಕೊಡ್ತಾ ಇದ್ದಾರೆ. ಅದ್ರ ಜೊತೆಯಲ್ಲಿ ಇವತ್ತು ಕಾವೇರಿ ನೀರಾವರಿ ನಿಗಮದಿಂದ ಭಾಳ ವರ್ಷಗಳಿಂದ ಆಗದೇ ಇರತಕ್ಕಂಥ ಕಾಮಗಾರಿಗಳನ್ನು ಇವತ್ತು ಶುರು ಮಾಡಿಸಿದ್ದೇನೆ. ಆ ಕಾಮಗಾರಿಗಳಿಗೆ ಟೆಂಡರ್ ಮಾಡಿಸಿ, ವರ್ಕ್ ಆರ್ಡರ್ ಕೊಡಿಸಿ, ಆ ಗುತ್ತಿಗೆದಾರರನ್ನ ಕರ್ಕೊಂಡು ಬಂದು ಇವತ್ತು ಪೂಜೆ ಮಾಡಿಸಿ ಕಾಮಗಾರಿಯನ್ನು ಪ್ರಾರಂಭ ಮಾಡಿಸಿದ್ದೇವೆ. ಒಂದು ಮುತುಗದಳ್ಳಿ ರಸ್ತೆ, ಹುಳ್ಳೇನಹಳ್ಳಿ ಮುಖ್ಯ ರಸ್ತೆಯಿಂದ ಇರ್ತಕ್ಕಂಥ ರಸ್ತೆ ಮುತುಗದಳ್ಳಿಗೆ ಭಾಳ ವರ್ಷಗಳಿಂದ 30 ವರ್ಷ ಆಗಿತ್ತೇನೋ ಆ ರಸ್ತೆ ಕಾಲ್ದಾರಿಯಾಗಿ. ಇವತ್ತವರೆಗೂ ಆ ಊರಿಗೆ ರಸ್ತೆ ಮಾಡಲಿಕ್ಕೆ ಸಾಧ್ಯ ಆಗಿರಲಿಲ್ಲ. ನಾವು ಸುಮಾರು 60 ಲಕ್ಷ ವೆಚ್ಚದಲ್ಲಿ ಇವತ್ತು ಆ ರಸ್ತೆಯನ್ನು ಮಾಡಿಸಿ ಡಾಂಬರೀಕರಣವನ್ನು ಮಾಡಿಸುವಂಥದ್ದು, ಗ್ರಾಮ ಪರಿಮಿತಿಯಲ್ಲಿ ಚರಂಡಿಯನ್ನು ಮಾಡುವಂಥ ಕೆಲಸ ಕೂಡ ಅದರಲ್ಲಿ ಸೇರಿದೆ. ಅದೊಂದು ಇವತ್ತು ಕಾಮಗಾರಿಗೆ ಚಾಲನೆಯನ್ನು ಕೊಟ್ಟಿದ್ದೇವೆ. ಗೌರಿಪಾಳ್ಯ, ದ್ಯಾವಯ್ಯನಪಾಳ್ಯ ಮತ್ತು ಗಂಟಗನಪಾಳ್ಯ ಗ್ರಾಮ ಕೂಡ, ಆ ಊರುಗಳು ಹುಟ್ಟಿದಾಗಿಂದನೂ ಕೂಡ ಅಲ್ಲಿ ಸುಸಜ್ಜಿತವಾದಂಥ ರಸ್ತೆ ಇರಲಿಲ್ಲ, ವಿಶೇಷವಾಗಿ ಗಂಟಗನಪಾಳ್ಯಕ್ಕೆ. ಅದು ಕೂಡ 75 ಲಕ್ಷ ವೆಚ್ಚದಲ್ಲಿ ಕಾವೇರಿ ನೀರಾವರಿ ನಿಗಮದಿಂದ ಕಾಮಗಾರಿಗೆ ಚಾಲನೆಯನ್ನು ಕೊಟ್ಟು ಇವತ್ತು ಪೂಜೆಯನ್ನು ಮಾಡ್ತಾಯಿದ್ದೇವೆ. ಈ ಭಾಗದಲ್ಲಿ ಒಂದು ಪಶು ಆಸ್ಪತ್ರೆ ನೂತನ ಕಟ್ಟಡ ಆಗಬೇಕು ಅಂತೇಳಿ ನನ್ನೆಲ್ಲ ರೈತರುಗಳು, ಈ ಭಾಗದ ಮುಖಂಡರುಗಳೆಲ್ಲ ಕೇಳಿದಂಥ ಸಂದರ್ಭದಲ್ಲಿ ಇಲ್ಲೂ ಕೂಡ ಸುಮಾರು 40 ಲಕ್ಷ ವೆಚ್ಚದಲ್ಲಿ ಪಶು ಆಸ್ಪತ್ರೆಯನ್ನು, ಸುಸಜ್ಜಿತವಾದಂಥ ಕಟ್ಟಡವನ್ನು ಕಟ್ಟಿಸಿ ಇಲ್ಲಿ ಒಂದು ಪಶು ಆಸ್ಪತ್ರೆಯನ್ನು ಇವತ್ತು ಉದ್ಘಾಟನೆ ಮಾಡಿ ಈ ಗ್ರಾಮಕ್ಕೆ, ಈ ವ್ಯಾಪ್ತಿಗೆ ಸಮರ್ಪಣೆ ಮಾಡಿರ್ತಕ್ಕಂಥದ್ದು. ಮತ್ತು ಸೇಲಾಯದ ಉರ್ದು ಶಾಲೆ ಸುಮಾರು 12 ಲಕ್ಷ ವೆಚ್ಚದಲ್ಲಿ ಅದಕ್ಕೆ ಚಾಲನೆಯನ್ನು ಕೊಡ್ತಾಯಿದ್ದೇವೆ. ಮತ್ತು ತಾವರೆಕೆರೆಯಲ್ಲಿ ಗ್ರಾಮ ಪರಿಮಿತಿಯಲ್ಲಿ ಮತ್ತು ಪಕ್ಕದಲ್ಲಿ ಇನ್ನೊಂದು ರಸ್ತೆ, ಎರಡೂ ರಸ್ತೆ ಬಯಲು ಸೀಮೆಯಲ್ಲಿ ಅಪ್ರೂವಲ್ ಆಗಿದೆ, ಅವಕ್ಕೂ ಕೂಡ ಚಾಲನೆಯನ್ನು ಕೊಡ್ತಾ ಇರ್ತಕ್ಕಂಥದ್ದು. ಅದ್ರ ಜೊತೆಯಲ್ಲಿ JJM ಕಾಮಗಾರಿಗಳು ಹೊಸದಾಗಿ 2ನೇ ಪ್ಯಾಕೇಜ್ ಏನಾಗಿದೆ ಅದಕ್ಕೂ ಕೂಡ ಚಾಲನೆಯನ್ನು ಕೊಟ್ಟು ಇವತ್ತು ಪ್ರಾರಂಭ ಮಾಡಿಸ್ತಾ ಇರ್ತಕ್ಕಂಥದ್ದು ಇವತ್ತಿನ ದಿನದ ವಿಶೇಷ. ಎಲ್ಲ ಕಡೆ ಕೂಡ ಸುಮಾರು ವರ್ಷಗಳಿಂದ ಆಗದೇ ಇರತಕ್ಕಂಥ ಕೆಲಸಗಳು, ಕಾಮಗಾರಿಗಳು ಇವತ್ತು ಚಾಲನೆ ಕೊಟ್ಟಿರೋದಕ್ಕೆ ನಮ್ಮ ಕಾರ್ಯಕರ್ತರುಗಳು, ಆ ಗ್ರಾಮದ ಜನ ಸಂತೋಷ ಪಡ್ತಿದ್ದಾರೆ. ಒಳ್ಳೆ ಕೆಲಸ ಆಗ್ತಿದೆ ಅನ್ನುವಂಥ ಒಂದು ಒಳ್ಳೆಯ ಆಸೆಯಿಂದ ನಮ್ಮನ್ನು ಸ್ವಾಗತ ಮಾಡ್ತಿದ್ದಾರೆ. ನಮಗೂ ಖುಷಿ ತಂದಿದೆ. ಹಳ್ಳಿಗಳಲ್ಲಿ ಇರ್ತಕ್ಕಂಥ ಸಮಸ್ಯೆಗಳಿಗೆ ಪರಿಹಾರ ಹುಡುಕಿ ಕೆಲಸ ಮಾಡಿದ್ರೆ ಅದಕ್ಕಿಂತ ದೊಡ್ಡ ಕೆಲಸ ಇನ್ನೊಂದು ಯಾವುದೂ ಇಲ್ಲ ಅಂಥೇಳಿ ಆ ಮನೋಭಾವದಿಂದ, ಸಂತೋಷದಿಂದ ಇವತ್ತು ಈ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಕೂಡ ಭಾಗಿಯಾಗಿದ್ದೇವೆ. ಗ್ರಾಮದಲ್ಲಿ ಅಕಾಲಿಕ ಮಳೆಯಿಂದ ಆಗಿರ್ತಕ್ಕಂಥ ಮನೆಗಳು ಕುಸಿದಿದ್ದರಿಂದ ಅವುಗಳಿಗೆ ದುಡ್ಡನ್ನು ಕೊಡುವಂಥದ್ದು ಕೂಡ ಈಗಾಗಲೇ ಆಗಿದೆ. ಇನ್ನು ಎಲ್ಲಿ ಕೈ ತಪ್ಪಿದ ಅವುಗಳನ್ನೂ ಕೂಡ ದುಡ್ಡು ಕೊಡಿಸುವಂಥದ್ದು. ವಿಶೇಷವಾಗಿ 3,500 ಮನೆ ನನಗೆ ಇವಾಗ ಏನು ಸೋಮಣ್ಣವ್ರು ಕೊಟ್ಟಿದ್ದಾರೆ. ಅದರಲ್ಲಿ ಸುಮಾರು 30, 35, 40, 50 ಮನೆ ವರ್ಗೂ ಗ್ರಾಮ ಪಂಚಾಯಿತಿಗೆ ನೀಡಿದ್ದಾಗಿದೆ. ಅವುಗಳನ್ನು ಕೂಡ
ಇದ್ರ ಜೊತೆಯಲ್ಲಿ ಪಟ್ಟಿ ಮಾಡಿ ಯಾರಿಗೆ ಅರ್ಹ ಫಲಾನುಭವಿಗಳಿದ್ದಾರೆ, ಯಾರಿಗೆ ತೀರಾ ಮನೆ ಅವಶ್ಯಕತೆ ಇದೆ, ಮನೆ ಯಾರು ಕಟ್ತಾರೆ ಅವ್ರಿಗೆ ಪಟ್ಟಿ ಮಾಡಿ ಆ ಮನೆಗಳನ್ನು ಕೊಡುವಂಥ ಕೆಲಸ ನಾನು ನನ್ನ ಜೊತೆಲಿರ್ತಕ್ಕಂಥ ಪಿ ಡಿ ಒಗಳಿಗೆಲ್ಲೂ ಪಟ್ಟಿ ಮಾಡಿಸ್ತಾ ಇದ್ದೀನಿ, ನಾನು ಪಟ್ಟಿ ಮಾಡ್ಕೋತಾ ಇದ್ದೀವಿ. ನಾನು ಪತ್ರ ಕೊಟ್ಟು ಅವ್ರಗಳಿಗೆ ಮನೆಗಳನ್ನು ಕೊಡಿಸುವಂಥ ಕೆಲಸ ಮಾಡ್ತೀನಿ. ಥ್ಯಾಂಕ್ ಯು. ಸರ್, ಮುಖ್ಯವಾಗಿ ಸರ್, ಮಾಯಸಂದ್ರ ಕೆರೆ ಕೋಡಿಯಿಂದಾಗಿ ಕುದೂರಿಗೆ ರಸ್ತೆ ಸಂಪರ್ಕ ತುಂಬ ರಸ್ತೆ ಹದಗೆಟ್ಟಿದೆ ಅಂತ ಅಂದ್ಬಿಟ್ಟು ಈ ಭಾಗದ ಜನರ ಒತ್ತಾಯ ಸರ್. ಏನು ನಾನು ಶಾಸಕನಾದ ಮೇಲೆ ಕಳೆದ 4 ವರ್ಷದಲ್ಲಿ ಆ ಭಾಗಕ್ಕೆ ಬಂದಾಗ ಈ ರಸ್ತೆನ ಮಾಡಿಸ್ಕೊಡ್ತೀನಿ ಅಂತ ಹೇಳಿದ್ದೆ. ಕುದೂರಿಂದ ಮಾಯಸಂದ್ರದವರೆಗೂ ಸುಸಜ್ಜಿತವಾದಂಥ ರಸ್ತೆಯನ್ನು ಮಾಡಿಸಿದ್ದೇನೆ. ಅದು ಕೂಡ 20 ವರ್ಷದಿಂದ ಆ ರಸ್ತೆನೇ ಆಗಿರಲಿಲ್ಲ. ಅಕಾಲಿಕ ಮಳೆಯಿಂದ ಕೆರೆಯಲ್ಲಿ ನೀರು ಹೋಗಿ ಕೋಡಿ ಎರಡು ಭಾಗದಲ್ಲೂ ಕೋಡಿಗೆ ಅತಿಯಾದಂಥ ನೀರು ಕೋಡಿನಲ್ಲಿ ಹೋದ್ರಿಂದ ಆ ಕೋಡಿ ಹತ್ರ ಇವತ್ತು ಡ್ಯಾಮೇಜ್ ಆಗಿದೆ. ನಾನು ಇವತ್ತು ಅಧಿಕಾರಿಗಳನ್ನ ಕರ್ಕೊಂಡು ಅಲ್ಲಿ ಭೇಟಿ ಕೊಡ್ತಾ ಇದ್ದೀನಿ. ಅದನ್ನು ಯಾವ ರೀತಿ ಸರಿಪಡಿಸ್ಬೇಕು ಅಂತೇಳಿ ಅಲ್ಲೇ ಸೂಕ್ತವಾದಂಥ ನಿರ್ದೇಶನವನ್ನು ಅಧಿಕಾರಿಗಳಿಗೆ ಕೊಟ್ಟು ಸರಿ ಮಾಡಿಸುವಂಥ ಕೆಲಸ ಮಾಡ್ತೇನೆ. ಒಂದು. ಎರಡನೇದು, ಆ ನೀರು ಮಾಯಸಂದ್ರ ಕೆರೆ ನೀರು ಕೆಳಭಾಗ ಕರೆದಂಥ ಸಂದರ್ಭದಲ್ಲಿ ಈಡಗಿರಿಪಾಳ್ಯ ಎಲ್ಲೂ ಕೂಡ ಅದು ರಿಮೋಟಾಗಿ ಆ ಗ್ರಾಮದ ಜನ ಆಚೆ ಓಡಾಡೋಕ್ಕೆ ಆಗ್ತಿರ್ಲಿಲ್ಲ. ಅಲ್ಲಿ ಇವತ್ತು ನಾವು ಕಾಲ್ದಾರಿ ಇತ್ತು, ಅಲ್ಲಿ ಒಂದು ಬ್ರಿಡ್ಜ್ ಆಗಬೇಕು, ಅಲ್ಲಿಂದ ಈಡಗಿರಿಪಾಳ್ಯಕ್ಕೆ ರಸ್ತೆ ಆಗಬೇಕು ಅಂತೇಳಿ ಈಗಾಗಲೇ ನನ್ನ ಗಮನಕ್ಕೆ ಬಂದಿದೆ. ನಾನು ಹಲವಾರು ಬಾರಿ ಹೋಗಿದ್ದೇನೆ, ನೋಡಿದ್ದೇನೆ. ಆ ಜನರ ಸಮಸ್ಯೆನ ನಾನು ಕಣ್ಣಾರೆ ಕಂಡಿದ್ದೇನೆ. ನಾನು ಅವರು ನೀರಿಂದ ಮುಳುಗಿ ಅವರು ನೀರಿಂದ ಆಚೆ ಇದ್ದಂಥ ಸಂದರ್ಭದಲ್ಲಿ ಅವ್ರಿಗೆ ಓಡಾಡಲಿಕ್ಕೆ ಅಂತೇಳಿ ಒಂದು ತೆಪ್ಪನೂ ಕೂಡ ವ್ಯವಸ್ಥೆ ಮಾಡಿಸ್ಕೊಡಿಸಿದ್ದೆ. ನಮ್ಮ ಸ್ನೇಹಿತರು ಬಂದು ಅದೇನೋ ಒಂದು ದಿವಸ ಮಿಷಿನ್ ಬೋಟ್ ಹಾಕಿ 2ನೇ ದಿವಸಕ್ಕೆ ಮಿಷಿನ್ ಬೋಟ್ ಎತ್ಕೊಟ್ಟೋದ್ರು. ಅವತ್ತೇ ಎತ್ಕೊಟ್ಟೋದ್ರಾ? ನಾವು ಯಾವತ್ತೂ ಯಾವುದಾದ್ರೂ ಒಂದು ಕೆಲಸ ಮಾಡಿದ್ರೆ ಶಾಶ್ವತವಾಗಿ ಕೆಲಸ ಮಾಡ್ತೀನಿ. ಆ ಗ್ರಾಮಕ್ಕೆ ಒಂದು ಬ್ರಿಡ್ಜ್ ಆಗಬೇಕು, ಅಲ್ಲಿ ಜಾಗದ ಸಮಸ್ಯೆ ಇದೆಯಾ ಇಲ್ವ ಅಂತ ಇವತ್ತು ಪರೀಕ್ಷೆ ಮಾಡ್ತೀನಿ. ಏನೂ ಇಲ್ಲ ಅಂದರೆ ಕಾವೇರಿ ನೀರಾವರಿ ನಿಗಮದಿಂದ ಈ 3 ಕೆಲಸಗಳನ್ನು ತ್ವರಿತವಾಗಿ ಮಾಡಿಸ್ಕೊಡ್ತೀನಿ. ಉಳ್ಳೇನಹಳ್ಳಿಲಿ ಇವತ್ತು ಸರ್ಕಾರಿ ಆಸ್ಪತ್ರೆ ಇಲ್ಲ ಅಂತೇಳಿ ಇವ್ನು ಕೇಳ್ತಾ ಇದ್ದಾರೆ. ಇಲ್ಲಿ ಒಂದು ANM ಸೆಂಟ್ರು ಮೊದಲಿಂದನೂ ಕೆಲಸ ಮಾಡ್ತಾ ಇದೆ. ಆ ANM ಸೆಂಟ್ರಿಗೆ ಸರಿಯಾದ ರೀತಿಯಲ್ಲಿ ಸ್ಟಾಫ್ ನರ್ಸ್ ಇಲ್ಲದೇ ಅದು ಕೂಡ ಒಂದು ಕಂಪ್ಲೇಂಟ್ ಇದೆ. ಅದನ್ನು ಕೂಡ ಮಾಡಿಸೋವಂಥದ್ದು ಮುಂದೆ ಸರ್ಕಾರ ಕೊಟ್ಟಂಥ ಸಂದರ್ಭದಲ್ಲಿ ಈ ಉಳ್ಳೇನಹಳ್ಳಿ ಭಾಗಕ್ಕೆ ಮತ್ತು ಚಿಕ್ಕಳ್ಳಿಲೂ ಕೂಡ ಒಂದು ಸರ್ಕಾರಿ ಆಸ್ಪತ್ರೆಯನ್ನು ಕೇಳ್ತಾ ಇದ್ದಾರೆ. ಈ ಸರ್ಕಲಲ್ಲಿ ಈ ಭಾಗದಲ್ಲಿ ಎಲ್ಲಾದರೂ ಒಂದು ಕಡೆ ನಾವು PHCನ ಕೊಡುವಂಥ ಕೆಲಸನ, ಪ್ರಾಥಮಿಕ ಆರೋಗ್ಯ ಕೇಂದ್ರ ಕೊಡುವಂಥ ಕೆಲಸ ನಾನು ಮಾಡಿಸ್ತೀನಿ. ಥ್ಯಾಂಕ್ ಯು.